ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನಿಮ್ಮೆಲ್ಲರ ಪ್ರೀತಿಯ ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ. ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ನಿಮ್ಮ ಪ್ರೋತ್ಸಾಹ ನನಗೆ ಮಾತನಾಡುವ ಶಕ್ತಿಯನ್ನು ಕೊಡ್ತಾ ಇದೆ. ನೀವೆಲ್ಲ ನನ್ನ ವಾಹಿನಿಯನ್ನು ಲೈಕ್ ಮಾಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ, ಸಾಧ್ಯ ಆದವರು ಸಹಾಯ ಮಾಡ್ತಿದ್ದೀರಿ. ಇದು ಮುಂದುವರಿಯಲಿ. ನನ್ನ ಧ್ವನಿಯನ್ನು ಉಳಿಸುತ್ತಿರುವವರು ನೀವು. ನಿಮ್ಮ ಬೆಂಬಲ ಇರುವವರೆಗೆ ಮಾತ್ರ ನಾನು ನನಗನಿಸಿದ್ದನ್ನು ಹೇಳುವುದಕ್ಕೆ ಸಾಧ್ಯ. ಏನಿದೆ, ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಹಿಂದೂ ಧರ್ಮ ನಿಜವಾಗಿ ಅಪಾಯದಲ್ಲಿದೆಯಾ? ಅದು ಅಪಾಯದಲ್ಲಿದ್ದರೆ ಅದಕ್ಕೆ ಯಾರು ಕಾರಣ? ನಿಜವಾದ ಹಿಂದೂ ಧರ್ಮ ಯಾವುದು? ಇತ್ತೀಚಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅನ್ನುವ ಮಾತು ಕೇಳಿಬರ್ತಾ ಇದೆ. ಹಿಂದೂ ಧರ್ಮಕ್ಕೆ ಎಲ್ಲಿಂದ, ಯಾರಿಂದ ಅಪಾಯ ಬರುತ್ತೆ ಅಂತಂದರೆ, ಇನ್ನೊಂದು ಧರ್ಮದವರತ್ತ ಬೆಟ್ಟು ತೋರಿಸಲಾಗ್ತಾ ಇದೆ. ಎಸ್ಪೆಷಲಿ ಅಲ್ಪಸಂಖ್ಯಾತರು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರ ಹತ್ರ ಬೆನ್ನು ತೋರಿಸಲಾಗ್ತಾ ಇದೆ. ಮತಾಂತರದ ಮಾತಾಡಲಾಗ್ತಾ ಇದೆ. ಲವ್ ಜಿಹಾದ್ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಹೆಗಲ ಮೇಲೆ ಕೇಸರಿ ಶಾಲು ಹಾಕಿಕೊಂಡವರು ಪ್ರತಿಭಟನೆಯನ್ನು ನಡೆಸ್ತಾ ತಮ್ಮ ಆರೋಪಗಳಿಗೆ ಇನ್ನೊಬ್ಬರ ಹತ್ರ ಬೆಟ್ಟು ತೋರಿಸ್ತಿದ್ದಾರೆ. ನಿಜನ ಆಗಿದ್ರೆ ಈಗ ಹಿಂದೂ ಧರ್ಮಕ್ಕೆ ಅಪಾಯ ಇದೆಯಾ? ಪ್ರಶ್ನೆ. ಫಾರ್ ದ ಸೇಕ್ ಆಫ್ ಡಿಸ್ಕಷನ್, ಚರ್ಚೆಗೆ, ವಾಗ್ಯುದ್ಧಕ್ಕೆ ಒಪ್ಕೊಳ್ಳೋಣ, ಹಿಂದೂ ಧರ್ಮ ಅಪಾಯದಲ್ಲಿ ಇದ್ಬಿಟ್ಟಿದೆಯಪ್ಪ. ನಾನು ಪರ್ಸನಲಿ ಒಪ್ಪಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿ ಇಲ್ಲ. ಒಂದೊಮ್ಮೆ ಅಪಾಯದಲ್ಲಿದ್ದರೆ ಅದು ಯಾವ ರೀತಿಯ ಅಪಾಯ? ಅದು ಅಪಾಯಕ್ಕೆ ಕಾರಣ ಯಾರು? ಅಲ್ಪಸಂಖ್ಯಾತರಿಂದ ಹಿಂದೂ ಧರ್ಮಕ್ಕೆ ಅಪಾಯ ಆಗ್ತಾ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಯಾಕೆಂದರೆ ಅವರವರ ಧರ್ಮದ ಆಚರಣೆ ಅವರು. ಅದರ ಜೊತೆಗೆ ಯಾವುದೇ ಧರ್ಮದ ನಿಜವಾದ ಧಾರ್ಮಿಕ ಇನ್ನೊಂದು ಧರ್ಮವನ್ನು ದ್ವೇಷಿಸಲ್ಲ. ಅದು ಹಿಂದೂ ಧರ್ಮ ಕೂಡ. ಹಾಗಿದ್ದರೆ ಹಿಂದೂ ಧರ್ಮಕ್ಕೆ ಅಪಾಯ ಬಂದಿದ್ದು ಯಾರಿಂದ? ಈ ಪ್ರಶ್ನೆಯನ್ನು ನೋಡೋಣ. ಮೊದಲನೇದಾಗಿ, ಈ ದೇಶದಲ್ಲಿ ಸಾಧು ಸಂತರು ಅಂತ ಹೇಳಿಕೊಂಡವರು ಏನಿದ್ದಾರೆ, ಹಿಂದೂ ಸಾಧು ಸಂತರು, ಅವರಿಂದ ಹಿಂದೂ ಧರ್ಮಕ್ಕೆ ಅಪಾಯ ಇದೆಯಾ? ಇದೆ ಅನ್ನೋದು ಉತ್ತರ. ಯಾಕೆಂದರೆ ಇವರು ಯಾರೂ ಕೂಡ ನಿಜವಾದ ಧರ್ಮವನ್ನು ಅರಿತುಕೊಂಡವರಲ್ಲ. ನಿಜವಾಗಿ ಯಾರು ಧರ್ಮವನ್ನು ಅರಿತುಕೊಳ್ತಾರೋ ಅವರೆಂದು ಅಪಾಯಕಾರಿಯಾಗಲ್ಲ. ತಾವು ಇತ್ತೀಚಿನ ವರ್ಷಗಳ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗಿ, ಒಂದು, ಈ ಸಾಧು ಸಂತರ ನಡವಳಿಕೆಗಳು, ಅವರ ಮೇಲೆ ಬರುತ್ತಿರುವ ಆರೋಪಗಳು, ಇದನ್ನು ಯಾವ ಹಿನ್ನೆಲೆಯಲ್ಲಿ ಹೇಳ್ತಿದ್ದೀನಿ ಅಂದರೆ, ಇವತ್ತು ಒಬ್ಬ ಸ್ವಾಮೀಜಿಯವರ ಮೇಲೆ ಲೈಂಗಿಕ ಆರೋಪ ಬಂದಿದೆ. ಮೈಸೂರಿನ ನಜರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅನ್ನೋ ವರದಿ ಇದೆ. ಈ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಬಂದಿದೆ, ಆದರೆ ಸ್ವಾಮೀಜಿಯ ಹೆಸರನ್ನು ಹೇಳಿಲ್ಲ. ನಾನು ಇದನ್ನು ನೋಡಿರುವುದರಿಂದ ಸ್ವಾಮೀಜಿಯ ಹೆಸರನ್ನು ಹೇಳಲಾಗಿಲ್ಲ. ಯಾಕೆಂದರೆ ಆ ಏನು ಕಂಪ್ಲೇಂಟ್ ಆಗಿದೆ ಆ ಕಾಪಿ ನನ್ನ ಬಳಿ ಇಲ್ಲ. ಆದ್ದರಿಂದ ನಾನು ಹೇಳ್ಬೋದು. ಅದರಿಂದ ಯಾರ್ದಾರು ಮಾನಹಾನಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಈ ಟ್ರೆಂಡ್ ಬಗ್ಗೆ, ಒಬ್ಬರಾದ ಮೇಲೆ ಒಬ್ಬ ಸ್ವಾಮೀಜಿಗಳ ಮೇಲೆ ಲೈಂಗಿಕ ಆರೋಪಗಳು ಬರ್ತಾ ಇದೆ. ಅದರ ಜೊತೆಗೆ ಯಾವ್ಯಾವ ಸ್ವಾಮಿಗಳು ಎಷ್ಟೆಷ್ಟು ಬಾರಿ ಯಾರ್ಯಾರ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ್ರು ಅನ್ನೋದು ಬರ್ತಾ ಇದೆ. ಮೊದಲನೇದಾಗಿ, ಇದು ನಂಬಿಕೆಯ ದ್ರೋಹ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಬ್ಬ ಸ್ವಾಮೀಜಿಗೂ ಇರುವ ವ್ಯತ್ಯಾಸ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಅಪರಾಧಗಳನ್ನು ಮಾಡಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾನೆ. ಆದರೆ ಒಬ್ಬ ಸಾಧು ಸಂತ ಸ್ವಾಮೀಜಿ ಅಂದುಕೊಂಡವರಿದ್ದ ಕೆಲಸ ಮಾಡಿದ ತಕ್ಷಣ ಅದು ಒಂದು ನಂಬಿಕೆಯ ದ್ರೋಹ ಆಗುತ್ತೆ. ಒಬ್ಬ ಮಹಿಳೆಯ ಅಸಹಾಯಕತೆಯನ್ನು ಬಳಸಿಕೊಳ್ಳುವ ರೀತಿ ಅದು. ಒಂದು, ತಮ್ಮ ಸ್ಥಾನದ ದುರುಪಯೋಗ. ನಾನು ದೇವರ ಅಪರಾವತಾರ, ನಾನು ದೇವರ ಪ್ರತಿನಿಧಿ, ನನ್ನ ಜೊತೆ ಲೈಂಗಿಕ ಸಂಪರ್ಕ ನಡೆಸುವುದು ಅಂತಂದರೆ ದೇವರ ಜೊತೆ ಲೈಂಗಿಕ ಸಂಪರ್ಕ ನಡೆಸಿದಾಗಿದೆ.
ಅಂತ ಹೇಳುವರು. ಇಂಥ ಹಲವು ಆರೋಪಗಳು ನ್ಯಾಯಾಲಯಕ್ಕೆ ಹೋಗಿ ಗೊತ್ತಿದೆ. ಅದರ ಜೊತೆಗೆ ಇನ್ನೊಂದು, ಈ ಸ್ವಾಮೀಜಿಗಳು ನಡೆಸುವಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ವಿದ್ಯಾರ್ಥಿ ನಿಲಯಗಳಲ್ಲಿ, ವಿದ್ಯಾರ್ಥಿನಿಯರ ನಿಲಯಗಳಲ್ಲಿ ಇದ್ದವರು ಕರೆದು ಅವರ ಜೊತೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದರೆ ಅದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ. ಇಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಯಾಕೆ? ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿ ಉಳಿದಿದ್ದಾರೋ ಇಲ್ಲವೋ, ಅವರ ವೈಭವ, ರಾಜಭೋಗ, ಅವರಲ್ಲಿ ಸಂತತ್ವ ಅನ್ನುವುದು ಮಾಯವಾಗ್ತಾ ಹೋಗ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಬ್ಬ ಸಾಧು ಸಂತರಿಗೂ ಒಬ್ಬ ಸ್ವಾಮೀಜಿಗೆ ಇರುವ ವ್ಯತ್ಯಾಸ ಇದೆ. ಸಾಮಾನ್ಯ ಜನ ನಾವು ಹುಲುಮಾನವರು, ನಾವು ತಪ್ಪು ಮಾಡ್ತೀವಿ. ಆದರೆ ಧರ್ಮವನ್ನು ಬೋಧಿಸುವವರೇ ಇಂತಹ ತಪ್ಪು ಮಾಡಿದ ತಕ್ಷಣ ಆ ಧರ್ಮ ಕುಸಿಯುತ್ತಾ ಹೋಗುತ್ತೆ. ಆ ಧರ್ಮದ ಮೇಲಿನ ನಂಬಿಕೆ ಹೊರಟೋಗುತ್ತೆ. ಒಬ್ಬ ರಾಜಕಾರಣಿ ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದು ಒಂದು ಕಡೆ ಆದರೆ, ಇಂತಹ ಸ್ವಾಮೀಜಿಗಳು ಅಧಿಕಾರ ದುರುಪಯೋಗಪಡಿಸಿಕೊಳ್ಳೋದು ದೇವರ ಹೆಸರು, ಅದು ಇನ್ನೂ ದೊಡ್ಡ ಅಪರಾಧ. ಒಬ್ಬ ರಾಜಕಾರಣಿಯನ್ನು ದುರುಪಯೋಗಪಡಿಸಿಕೊಳ್ಳೋ ಕಾಸು ಪಡೆದು ಹಾಳ ಹೋಗ್ಲಿ ಬಿಟ್ಟು ಹಾಕ್ತಿದ್ರು. ನ್ಯಾಯಾಲಯ ಇದೆ, ಲೋಕಾಯುಕ್ತ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಆದರೆ ಸ್ವಾಮೀಜಿಗಳ ಮೇಲೆ ಸಾಮಾನ್ಯ ಜನರಿಗೆ ನಂಬಿಕೆ ಇರುತ್ತೆ. ಅವರು ಪಾದ ಪೂಜೆ ಮಾಡ್ತಾರೆ, ಅವರಿಗೆ ಹಣ್ಣು ಹಂಪಲುಗಳನ್ನು ಅರ್ಪಿಸ್ತಾರೆ, ಅವರನ್ನು ಪೂಜಿಸ್ತಾರೆ, ದೇವರ ಪ್ರತಿನಿಧಿ ಅಂತ ಪರಿಗಣಿಸ್ತಾರೆ, ಅವರೇ ದೇವರು ಅನ್ಕೋತಾರೆ. ಅದು ಜನರ ಮುಗ್ಧತೆ ಮತ್ತು ನಂಬಿಕೆ. ಮುಗ್ಧತೆಯ ದುರುಪಯೋಗ, ಇನ್ನೊಂದು ಕಡೆ ನಂಬಿಕೆಯ ದುರುಪಯೋಗ, ಎರಡೂ ಏಕಕಾಲದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಕೋಮು ದ್ವೇಷವನ್ನು ಬಿತ್ತುವ ಸ್ವಾಮೀಜಿಗಳಿದ್ದಾರೆ. ಉತ್ತರ ಭಾರತದಲ್ಲಿ ಇವರ ಸಂಖ್ಯೆ ಹೆಚ್ಚು. ಅವರು ಧರ್ಮ ಸಂಸತ್ತು ಇನ್ನೊಂದು ಹೆಸರಿನಲ್ಲಿ ಇನ್ನೊಂದು ಧರ್ಮದವರನ್ನು ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತಾರೆ. ಇನ್ನೊಂದು ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಅಂತ ಸ್ವಾಮಿ ಆದವರು ಕರೆ ನೀಡ್ತಾರೆ. ಈ ದೇಶದಲ್ಲಿ ಅವ್ರ ವಿರುದ್ಧ ಏನೂ ಆಗೋದಿಲ್ಲ. ಇನ್ನೊಬ್ಬ ಸ್ವಾಮಿ ಆದವನು ಸಂತ ಧರ್ಮ ಸಂಸತ್ತದವನು ಹೇಳ್ತಾನೆ, ನಾನು ಆ ಇನ್ನೊಂದು ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಹಾಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹೋಗಿ ಅಂತ ಕರೆ ಕೊಡ್ತಾರೆ. ನಿಜವಾಗಿ ಹಿಂದೂ ಧರ್ಮಕ್ಕೆ ಅಪಾಯ ಇರುವುದು ಈ ಜನರಿಂದ. ಒಂದು, ಸಾಧು ಸಂತರ ಸ್ವಾಮೀಜಿಯ ಸೋಗಿನಲ್ಲಿರುವ ಕಪಟಿಗಳು, ನಂಬಿಕೆ ದ್ರೋಹಿಗಳು, ಧರ್ಮವನ್ನು ಬಳಸಿಕೊಳ್ಳುವವರು, ಅಂಥವರ ಸಂಖ್ಯೆ. ಅವರು ಹಿಂದೂ ಧರ್ಮಕ್ಕೆ ನಿಜವಾದ ಅಪಾಯವನ್ನು ತಂದಿಡುತ್ತಿರುವ ಜನ. ಇನ್ನೊಂದು, ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವಂಥ ಜನ ಮತ್ತು ಅಂತಹ ರಾಜಕೀಯ ಪಕ್ಷಗಳು. ಅವರು ಧರ್ಮವನ್ನು ರಸ್ತೆಗೆ ತಂದು ಬೀದಿಗೆ ಹಾಕ್ತಾರೆ. ಧರ್ಮವನ್ನು ಬಳಸಿಕೊಂಡು ಇನ್ನೊಂದು ಧರ್ಮದವರನ್ನು ದ್ವೇಷಿಸ್ತಾ ತಮ್ಮ ಮತ ಬ್ಯಾಂಕ್ ರಾಜಕಾರಣವನ್ನು ಮುಂದುವರಿಸ್ತಾರೆ. ಅದು ಯಾರು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿದೆ ನಮಗೆ. ಆ ಕಾರಣಕ್ಕಾಗಿಯೇ ಪವಿತ್ರ ಎಂದು ಪರಿಗಣಿಸಲಾದ ಕೇಸರಿ ಇದೆಯಲ್ಲ, ಇವತ್ತು ಅದು ಅಪಾಯದ ಸಂಕೇತವಾಗಿ ಪರಿವರ್ತನೆ ಆಗಿದೆ. ಕೇಸರಿ ಸಾಲು ಹಾಕಿಕೊಂಡ ಜನ ಹೊರಗೆ ಬಂದ ತಕ್ಷಣ ಒಳಗಡೆ ಭಯ ಶುರುವಾಗುತ್ತೆ. ಈ ಭಯ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ. ಅಲ್ಪಸಂಖ್ಯಾತರನ್ನ ಬೆದರಿಸುವುದಕ್ಕೆ ಕೇಸರಿಯನ್ನು ಬಳಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಜವಾದ ಹಿಂದೂಗಳು ಯಾರಿರ್ತಾರೆ ಅವರ ಒಳಗಡೆ ಕೂಡ ಇಂಥ ಭಯ ಶುರುವಾಗುತ್ತೆ. ಇವೇನಪ್ಪ ಕೇಸರಿ ಶಾಲೆ ಹಾಕೊಂಡು ಹೊರಟರು, ಇವ್ರು ಏನು ಮಾಡ್ತಾರೆ? ಹೀಗೆ ಎರಡು ರೀತಿಯ ಕೆಟಗರಿಯ ಜನ. ಇವರ ಜೊತೆಗೆ ರಾಜಕಾರಣಿಗಳು. ಇವತ್ತು ಒಬ್ಬ ರಾಜಕಾರಣಿಯಾದವನು ಒಬ್ಬ ಶಾಸಕನೋ ಸಚಿವನೋ ಆದರೆ ಆತ ಸಂಪೂರ್ಣವಾಗಿ ಎಲ್ಲ ಜನರ ಪ್ರತಿನಿಧಿಯಂತೆ ವರ್ತನೆ ಮಾಡಬೇಕು. ಆದರೆ ಆತ ಕೇವಲ ಹಿಂದೂ ಪ್ರತಿನಿಧಿಯಂತೆ, ಹಿಂದೂ ಧರ್ಮದ ಪ್ರತಿನಿಧಿ ಮಾತ್ರ ನಾನು ಅನ್ನುವಂತೆ ಪ್ರತಿಪಾದಿಸುವುದು ಪ್ರಾರಂಭ ಆಗಿದೆ. ಅದಕ್ಕೆ ಕೇಸರಿಯನ್ನು ಬಳಸಲಾಗುತ್ತೆ. ಕೇಸರಿ ಬಣ್ಣ ಈಗ ಒಂದು ಅಪಾಯದ ಸಂಕೇತವಾಗಿ ಪರಿವರ್ತನೆ ಆಗುತ್ತೆ. ಅದರಂತೆ ಕಾವಿ ಕೂಡ. ಭಾರತದಲ್ಲಿ ಈ ಕಾವಿ ಮತ್ತು ಕೇಸರಿ ಬಣ್ಣಗಳಿದೆಯಲ್ಲ, ಅದಕ್ಕೆ ಅತ್ಯುಚ್ಚವಾದ ಒಂದು ಸ್ಥಾನ ಇದೆ. ಅದರ ದುರುಪಯೋಗ ಆಗ್ತಾ ಇದೆ.
ಈಗ ನಿಜವಾಗಿ ಹಿಂದೂ ಧರ್ಮಕ್ಕೆ ಅಪಾಯವನ್ನು ತಂದಿಡುತ್ತಿರುವವರು ಇವರೇ. ನಾನೊಬ್ಬ ಹಿಂದೂ, ನಾನು ಪಡೆದುಕೊಂಡು ಬಂದದ್ದಲ್ಲ, ನಾನು ಹಿಂದೂ ಆಗಬೇಕು ಅಂತ ಕೇಳ್ಕೊಂಡು ಬಂದಿದ್ದಲ್ಲ. ನಾನು ಹಿಂದೂ ಆಗಿರುವಂತೆ ನಾನು ಮುಸ್ಲಿಮನಾದರೂ ಹಾಗೆ ಇರ್ತಿದ್ದೆ, ಕ್ರಿಶ್ಚಿಯನ್ ಆದರೂ ಹಾಗೆ ಇರ್ತಿದ್ದೆ, ಬೌದ್ಧನಾದರೂ ಹಾಗೆ ಇರ್ತಿದ್ದೆ. ನನ್ನ ನಂಬಿಕೆಯಲ್ಲಿ, ನನ್ನ ವಿಚಾರದಲ್ಲಿ ಯಾವ ಬದಲಾವಣೆಯೂ ಆಗ್ತಿರಲಿಲ್ಲ, ಈಗೂ ಆಗಲ್ಲ. ಆದರೆ ನಾನೊಬ್ಬ ಹಿಂದೂ ಎಂದು ಧೈರ್ಯದಿಂದ ಹೇಳುವ ಸ್ಥಿತಿಯಲ್ಲಿ ನಾನು ಇವತ್ತಿಲ್ಲ. ಯಾಕೆಂದರೆ ಹಿಂದೂ ಧರ್ಮ ಇವತ್ತು ಅಪವ್ಯಾಖ್ಯಾನಕ್ಕೆ ಒಳಗಾಗಿದೆ. ಹಿಂದೂ ಧರ್ಮವನ್ನು ನೀವು ನನ್ನ ಧರ್ಮ ಎಂದು ಹೇಳುವ ಒಂದು ಸ್ಥಿತಿ ಕೂಡ ಇವತ್ತಿಲ್ಲ. ಯಾಕಂದರೆ ಆ ರೀತಿ ನಿಜವಾದ ಹಿಂದೂ ಧರ್ಮವನ್ನು ಗಂಗೆಯಲ್ಲಿ ಬಿಡಲಾಗಿದೆ. ಗಂಗೆ ನಮಗೆ ಭಾಳ ಪವಿತ್ರವಾದ ನದಿ. ಎಲ್ಲ ನದಿಗಳು ಪವಿತ್ರವೇ, ಗಂಗೆ ಮಾತ್ರ ಅಲ್ಲ. ನಮ್ಮ ಕಾವೇರಿನೂ ಪವಿತ್ರನೇ, ಕೃಷ್ಣನೂ ಪವಿತ್ರನೇ, ಗೋದಾವರಿನೂ ಪವಿತ್ರನೇ, ಶರಾವತಿನೂ ಪವಿತ್ರನೇ, ತುಂಗಭದ್ರಾನೂ ಪವಿತ್ರನೇ. ನದಿಗಳೆಲ್ಲ ಪವಿತ್ರವಾದವು. ಯಾಕಂದರೆ ನದಿಗೆ ಒಂದು ಹರಿಯುವಿಕೆ ಇರುತ್ತೆ. ಹರಿಯುವಿಕೆಯೇ ಬದಲಾವಣೆಯ ಸಂಕೇತ. ಅದು ನಿಂತ ನೀರಲ್ಲ. ಆದರೆ ಗಂಗೆಯನ್ನು ಪೂಜಿಸುವ ಜನ ಅವರು ನಿಂತ ನೀರಾಗಿದ್ದಾರೆ. ಹಿಂದೂ ಧರ್ಮವನ್ನು ಮಾತನಾಡುವ ಜನ ಏನಿದ್ದಾರೆ ಅವರು ನಿಂತ ನೀರಾಗಿದ್ದಾರೆ. ನಂತರ ಭಾಳ ಜನ ಕೇಳ್ತಾರೆ, ನೀವು ಸದಾ ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಾರೆ, ಇಸ್ಲಾಮನ್ನು ಯಾಕೆ ಟೀಕೆ ಮಾಡಲ್ಲ, ಕ್ರಿಶ್ಚಿಯಾನಿಟಿಯನ್ನು ಯಾಕೆ ಟೀಕೆ ಮಾಡಲ್ಲ? ಪ್ರಶ್ನೆ ಸರಿಯಾಗುತ್ತೆ, ಆದರೆ ಅದಕ್ಕೆ ಉತ್ತರ ಇದೆ ನನಗೆ. ಯಾಕಿದೆ ಅಂದರೆ, ನಾನು ಹುಟ್ಟಿದ ಧರ್ಮ ಏನಿದೆ ಅದರಲ್ಲಿ ಏನು ಬದಲಾವಣೆಯಾಗಬೇಕು ಅಂತ ಹೇಳೋದು ನನ್ನ ಮೂಲಭೂತ ಹಕ್ಕು. ಅದು ನಾನು ಹೇಳಲೇಬೇಕು. ಇನ್ನೊಂದು ಧರ್ಮ ನನ್ನದಲ್ಲ. ಇನ್ನೊಂದು ಧರ್ಮದಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ಆ ಧರ್ಮದವರು ಮಾತನಾಡಬೇಕು, ತೀರ್ಮಾನ ಮಾಡಬೇಕು. ಇಸ್ಲಾಂನಲ್ಲಿ ಬದಲಾವಣೆ ಆಗಬೇಕೋ ಬೇಡೋ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಯಾಕಂದರೆ ನಾನು ಇಸ್ಲಾಂ ಧರ್ಮವನ್ನು ಅನುಸರಿಸುವಲ್ಲ, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದವರಲ್ಲ. ಇಸ್ಲಾಂನಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದು ಇಸ್ಲಾಂ ಧರ್ಮದವರು ಯೋಚನೆ ಮಾಡಬೇಕು. ಅವರು ಸಲಹೆ ಕೇಳಿದರೆ ನಾನು ಕೊಡ್ಬೋದಷ್ಟೇ. ಹಾಗೆಯೇ ಕ್ರಿಶ್ಚಿಯಾನಿಟಿಲಿ ಏನು ಬದಲಾವಣೆ ಆಗಬೇಕು, ಬುದ್ಧಿಸಮ್ನಲ್ಲಿ ಏನು ಬದಲಾವಣೆ ಆಗಬೇಕು, ಅದು ಆಯಾ ಧರ್ಮಕ್ಕೆ ಬಿಟ್ಟಿದೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದಿರುವುದರಿಂದ ನನಗೆ ಈ ಬೆಳವಣಿಗೆಗಳು ಆತಂಕವನ್ನು ಉಂಟು ಮಾಡಿದೆ. ಮತ್ತು ಹಿಂದೂ ಧರ್ಮ ಅಪಾಯದಲ್ಲಿರುವ ಇದೆ ಅಂತ ಹೇಳಿಕೆ ಏನಿದೆ, ಆ ಹೇಳಿಕೆ ಕೊಡುವ ಜನರೇ ಅಪಾಯವನ್ನು ಸೃಷ್ಟಿಸುವವರಾಗಿದ್ದಾರೆ. ದೇ ಆರ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್. ನಾನು ಮೊದಲು ಹೇಳಿದ ಈ 3 ಕ್ಯಾಟಗರಿಯ ಜನ. ಒಂದು, ಹಿಂದೂ ಧರ್ಮದಲ್ಲಿ ಇರುವ ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳು. ಅವರಿಗೆ ಧರ್ಮ ಅಂದರೆ ಗೊತ್ತಿಲ್ಲ. 4 ವಚನಗಳನ್ನು, 4 ಸಂಸ್ಕೃತ ಶಾಲೆಗಳನ್ನು ಕಲ್ತ್ಕೊಂಡು ಅತ್ಯುತ್ತಮವಾಗಿ ಭಾಷಣ ಮಾಡ್ತಾರೆ. ಮತ್ತು ಮಾತಿನಲ್ಲಿ ಮೋಡಿ ಮಾಡುವ ಒಂದು ಇದಿರುತ್ತಲ್ಲ, ಅದನ್ನು ಅವರು ಕಲ್ತಿರ್ತಾರೆ. ಮೋಡಿ ಮಾಡೋದು ಅವರು ಮೋಡಿ ಮಾಡ್ತಾರೆ ತಮ್ಮ ಭಾಷಣದ ಮೂಲಕ. ಮುಗ್ಧ ಜನ. ಅವನು ಯಾವುದೇ ಧರ್ಮದವರು ಇರಲಿ, ಧರ್ಮವನ್ನು ಯಾರು ಸಂಪೂರ್ಣವಾಗಿ ನಂಬ್ತಾರೋ ಅವರು ಮುಗ್ಧರಾಗಿರ್ತಾರೆ. ನಂಬಿಕೆ ಅನ್ನುವುದು ನಿಮ್ಮ ಪ್ರಶ್ನಿಸುವ ನಿಮ್ಮ ಶಕ್ತಿಯನ್ನು ಕಸಿಸಿಕೊಳ್ಳುತ್ತೆ. ನಂಬಿಕೆ ಮಾಡುವ ಅಪಾಯವೂ ಇದೆ. ನಂಬಿಕೆಯಲ್ಲಿ 2 ರೀತಿ ಇರುತ್ತೆ. ಅದರಲ್ಲಿ ಅಪಾಯನೂ ಇರುತ್ತೆ, ಅದರಲ್ಲಿ ನಂಬಿಕೆಯಿಂದ ಬದುಕೋಕ್ಕೆ ಸಾಧ್ಯ ಆಗಲ್ಲ. ನಂಬಿಕೆ ಇರಬೇಕು ಅನ್ನೋದು ನಿಜ. ಸಾಮಾನ್ಯ ಜನರಿಗೆ ಧಾರ್ಮಿಕ ನಂಬಿಕೆ ಬೇಕು. ಯಾವಾಗ ಧಾರ್ಮಿಕ ನಂಬಿಕೆ ಬರುತ್ತೋ ಪ್ರಶ್ನಿಸುವ ಹಕ್ಕನ್ನು ಕಸ್ಕೊಂಡ್ಬಿಡುತ್ತೆ. ನಿಮ್ಮ ಮನಸ್ಸು ಪ್ರಶ್ನಿಸೋದಕ್ಕೆ ಹೋಗಲ್ಲ. ನೀವು ಎಲ್ಲಿವರೆಗೆ ಪ್ರಶ್ನಿಸಲ್ವೋ ಅಲ್ಲಿಯವರೆಗೆ ನಿಮಗೆ ಸತ್ಯದ ಅನಾವರಣ ಆಗಲ್ಲ. ಈ ಪಾದಪೂಜೆ ಮಾಡಿಸಿಕೊಳ್ಳುವ ಸ್ವಾಮೀಜಿಗಳು, ಶಿವ ಅನ್ನುವ ಈ ಸ್ವಾಮಿಗಳು, ಇವರನ್ನು ಪ್ರಶ್ನಿಸಬೇಕಾದ್ದು ಅವರ ಅನುಯಾಯಿಗಳ ಮೂಲಭೂತ ಕರ್ತವ್ಯ ಆಗಿತ್ತು. ಆಗ ಮಾತ್ರ ಇವರೆಲ್ಲ ಸರಿ. ಅದರಂತೆ ರಾಜಕಾರಣಿಗಳು, ಕಾವಿ ಧರಿಸುವವರು, ಕೇಸರಿ ಧರಿಸುವವರು, ಇವರನ್ನೆಲ್ಲ ಪ್ರಶ್ನಿಸಬೇಕು. ಯಾಕೆ? ಆ ಧರ್ಮವನ್ನು ಉಳಿಸುವುದಕ್ಕಾಗಿ. ನಿಮಗೆ ನಿಜವಾದ ಹಿಂದೂ ಧರ್ಮ ಉಳಿಸಬೇಕು ಅಂದರೆ ಇಂಥವರನ್ನ ಪ್ರಶ್ನಿಸಬೇಕು. ಮೂಢರಾಗಿ ನಂಬಿಕೆ ಕಾರಣಕ್ಕಾಗಿ ಪಾದಪೂಜೆ ಮಾಡ್ತಾ, ಕಾಲು ಪೂಜೆ ಮಾಡ್ತಾ ವ್ಯಕ್ತಿಯಲ್ಲ, ಅವರು ಒಳಗಡೆ ಇನ್ನೊಂದಾಗಿರ್ತಾರೆ. ಅವರ ಹೊರ ಬದುಕು ಮತ್ತು ಒಳ ಬದುಕು ಇರುತ್ತಲ್ಲ, ಅದರ ನಡುವೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೊರಗಿನವರಿಗೆ ಅವರು ಹೇಳುವುದೇ ಬೇರೆ, ಅವರು ಬದುಕುವ ರೀತಿ ಬೇರೆ. ಈಗ ಇಂಥ ಪ್ರಕರಣಗಳಿಗೆ ಸಿಕ್ಕಂಥ ಯಾವುದೇ ಸ್ವಾಮೀಜಿ ಅವರಿಗೆ ಶಿಕ್ಷೆಯಾಗುತ್ತೆ ಅನ್ನುವ ನಂಬಿಕೆ ನನಗೆ ಹೊರಟು.
ಆ ನಂಬಿಕೆ ಉಳಿದೇ ಇಲ್ಲ. ಯಾಕೆಂದರೆ ಇದೊಂದು ಅನೈತಿಕವಾದ ಸಂಬಂಧ. ಇಂಥ ಸ್ವಾಮೀಜಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಇವ್ರ ನಡುವೆ ಒಂದು ಅನೈತಿಕ ಸಂಬಂಧ ಇದೆ. ನಾನು ನಿನಗೂ ಬೆಂಬಲ ಕೊಡ್ತೀನಿ, ನೀನು ನನಗೆ ಬೆಂಬಲ ಕೊಡು, ನೀವು ಬೆಂಬಲ ಕೊಡಿ. ಇಂಥ ಸ್ವಾಮೀಜಿಗಳ ಶಿಷ್ಯರ ಮತಗಳ ಮೇಲೆ ಕಣ್ಣಿಟ್ಟು ರಾಜಕಾರಣಿಗಳ ನಂಬಿಕೆ ಇರಲಿ ಬಿಡಲಿ ಹೋಗ್ಬಿಟ್ಟು ಕಾಲಿ ಬಿಟ್ಬಿಡ್ತಾರೆ. ತುಳಸಿ ಮಾಲೆ ಹಾಕಿದ್ರೆ ಹಾಕ್ಸ್ಕೊತಾರೆ, ಲಿಂಗ ಹಿಡ್ಕೊಂಡ್ರೆ ಹಿಡ್ಕೊತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅವ್ರನ್ನ ಇವ್ರು ರಕ್ಷಣೆ ಮಾಡ್ತಾರೆ, ಇವ್ರನ್ನ ಅವ್ರು ರಕ್ಷಣೆ ಮಾಡ್ತಾರೆ. ಅಲ್ಟಿಮೇಟ್ಲಿ ಇವರೆಲ್ಲ ಸೇರಿ ನಿಜವಾದ ಧರ್ಮ ಇರುತ್ತಲ್ಲ, ಆ ಧರ್ಮವನ್ನು ನಾಶಪಡಿಸ್ತಾರೆ. ನಾನು ಭಾಳಷ್ಟು ಜನ ಹೇಳುವ ಹಾಗೆ ನಾನು ಕಮ್ಯುನಿಸ್ಟು ಅಲ್ಲ, ನಾನು ನಕ್ಸಲೈಟು ಅಲ್ಲ, ನಾನು ನಗರ ನಕ್ಸಲೂ ಅಲ್ಲ, ನಾನು ನಿರೀಶ್ವರವಾಗಿಯೂ ಅಲ್ಲ. ನಾನು ದೇವರನ್ನ ಒಂದು ಬೆಳಕು ಅಂದ್ಕೊಂಡಿದ್ದೇನೆ. ದೇರ್ ಅ ಲೈಟ್. ಆ ದೇವರು ಮತ್ತು ನನ್ನ ನಡುವಿನ ಸಂಬಂಧ ಇದ್ದರೆ ಅದು ಸಾಮಾಜಿಕ ಬದುಕಿಗೆ ಸಂಬಂಧ ಇಲ್ಲ, ಅದು ನನ್ನ ಪ್ರೀತಿಯನ್ನು, ನನ್ನ ಕಷ್ಟವನ್ನು, ನನ್ನ ನೋವನ್ನು ಹಂಚಿಕೊಳ್ಳೋದು ಮಾತ್ರ. ಆ ಸರ್ವಶಕ್ತನಾದ ದೇವರು, ಅವನು ಈಶ್ವರ ಅಂದರೂ ಒಂದೇ, ನನಗೆ ಅಲ್ಲ ಅಂದರೂ ಒಂದೇ, ಯೇಸು ಅಂದರೂ ಒಂದೇ, ಬುದ್ಧ ಅಂದರೂ ಒಂದೇ, ನನಗೆ ವ್ಯತ್ಯಾಸ ಇಲ್ಲ. ದೇವರೊಬ್ಬ ನಾಮ ಹಲವು ಅನ್ನೋದು ನನ್ನ ಪರಂಪರೆ ನನಗೆ ಕಲಿಸಿದೆ, ನನ್ನ ಧರ್ಮ ನನಗೆ ಕಲಿಸಿದೆ. ಅದರಿಂದ ದೇವರು ಒಬ್ಬ ಇದ್ದಾನೆ, ಅದೊಂದು ಶಕ್ತಿ, ಅದೊಂದು ಬೆಳಕಿದ್ದಂತೆ, ಅದೊಂದು ಕಾಸ್ಮಿಕ್ ಪವರ್ ಅಂತ ನಂಬಿದ್ದೇನೆ. ಸೊ ಆದ್ದರಿಂದ ನಾನು ದೇವರ ಜೊತೆ ಆ ರೀತಿ ಮಾತನಾಡಬಲ್ಲೆ, ದೇವರ ಜೊತೆ ಸಿಟ್ಟು ಮಾಡ್ಕೋಬಲ್ಲೆ, ನಾನು ದೇವರ ಬಗ್ಗೆ ಬೇಸರ ಪಟ್ಟುಕೊಳ್ಳಬಲ್ಲೆ, ನಾನು ದೇವರೇ ನನಗಿದನ್ನು ಕೊಡು ಅಂತ ನಾನು ಕೇಳ್ತೀನಿ ನಾನು. ಆದ್ದರಿಂದ ನಾನು ನಿರೀಶ್ವರವಾದಿಯವರು. ಆದರೆ ಇಂಥ ಕಪಟ ಸನ್ಯಾಸಿಗಳು, ಮಠಾಧಿಪತಿಗಳೇನಿದ್ದಾರೆ ಅವರ ವಿರುದ್ಧ ನಾನಿದ್ದೀನಿ. ಯಾಕೆಂದರೆ ಹಿಂದೂ ಧರ್ಮವನ್ನು ಅವರು ನಾಶಪಡಿಸಿದ್ದಾರೆ. ಈ ಬಗ್ಗೆ ನಿಜವಾಗಿ ಹಿಂದೂ ಸಮಾಜ ಎಚ್ಚರಗೊಳ್ಳಬೇಕು ಅಂತ ಈ ಸಂಘ ಪರಿವಾರದವರು ಹೊಡ್ಕೋತಾರೆ. ಅವರು ಹಿಂದೂ ಸಮಾಜ ಎಚ್ಚರಗೊಳ್ಳಬೇಕು ಅಂದರೆ ಇನ್ನೊಂದು ಧರ್ಮದವ್ರ ಜೊತೆ ಜಗಳ ಹೊಡೆದಾಟ ಮಾಡಬೇಕು, ಅವ್ರನ್ನ 2ನೇ ದರ್ಜೆ ಪ್ರಜೆ ಮಾಡಬೇಕು ಅಂತಾನೆ. ಹಿಂದೂ ಧರ್ಮದ ಒಳಗಡೆ ಸುಧಾರಣೆ ಆಗಬೇಕು ಅಂತ ಅಲ್ಲ. ಹಿಂದೂ ಸಮಾಜ ಎಚ್ಚರಗೊಳ್ಳಬೇಕಾದ್ದು ಇಂತಹ ಕಪಟ ಸನ್ಯಾಸಿಗಳು, ಮಠಾಧಿಪತಿಗಳು, ರಾಜಕಾರಣಿಗಳು, ಧರ್ಮವನ್ನು ರಾಜಕೀಯಕ್ಕೆ ಬೆರೆಸುವವರು, ಅದರ ರಾಜಕೀಯ ಲಾಭವನ್ನು ಪಡೆಯಲು ಹೊರಟವರು, ಇವರೇ ಹಿಂದೂ ಧರ್ಮವನ್ನು ನಾಶಪಡಿಸ್ತಾರೆ. ಈ ಯಾರು ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಅಂತೆಲ್ಲ ಮಾತನಾಡ್ತಾರಲ್ಲ, ಅವರಿಗೆ ಒಳಗಡೆ ಹಿಂದೂ ಧರ್ಮ ಕುಸಿಯುತ್ತಿರುವುದು ಕಾಣುತ್ತಿಲ್ಲ, ಒಳಗಡೆ ಹಿಂದೂ ಧರ್ಮ ಮುಳುಗುತ್ತಿರುವುದು ಕಾಣುತ್ತಿಲ್ಲ. ಯಾಕಂದರೆ ಅವ್ರಿಗೆ ಹಿಂದೂ ಧರ್ಮ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಅವ್ರು ಏನನ್ನೂ ಓದಿಲ್ಲ. ಎಲ್ಲ ಧರ್ಮಗಳಲ್ಲಿ ಪಾಸಿಟಿವ್ ಆದ ಅಂಶಗಳು, ನೆಗೆಟಿವ್ ಆದ ಅಂಶಗಳು ಇರ್ತವೆ. ಯಾವುದೇ ಧರ್ಮವೂ ಪ್ರಶ್ನಾತೀತವಲ್ಲ. ಇಂಥ ಸನ್ನಿವೇಶದಲ್ಲಿ ಹಿಂದೂ ಧರ್ಮವನ್ನು ಉಳಿಸಬೇಕಾದದ್ದು ಹೇಗೆ ಅಂತಂದರೆ ಇಂಥವರಿಂದ ಹಿಂದೂ ಧರ್ಮವನ್ನು ಮುಕ್ತಗೊಳಿಸುವಂಥದ್ದು. ಮುಕ್ತ ಹಾಗೆ ಕಪಟ ಸನ್ಯಾಸಿಗಳು, ಮಠಾಧಿಪತಿಗಳು, ಈ ಮಠಗಳಂತೂ ಈಗ ನಾಯಿ ಕೊಡೆಗಳಂತ ಹುಟ್ಟುತ್ತೆ. ಅವರಿಗೆ ನೀತಿ ನಿಯಮಗಳೇ ಇಲ್ಲ. ಇದರಲ್ಲಿ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಅನ್ನಲ್ಲ ನಾನು, ಬೆರಳೆಣಿಕೆ ಅಷ್ಟಿದೆ. ಆದರೆ ಮೆಜಾರಿಟಿ ಇಂಥ ಲೈಂಗಿಕ ದೌರ್ಜನ್ಯ ನಡೆಸುವವರದ್ದಾಗಿದೆ, ಕಪಟಿಗಳದ್ದಾಗಿದೆ, ರಾಜಕೀಯ ಲಾಭಕ್ಕಾಗಿ ಏನನ್ನು ಮಾಡುವುದಕ್ಕೂ ಸಿದ್ಧರಿರುವವರದ್ದಾಗಿದೆ. ಸೊ ಇಂಥ ಸನ್ನಿವೇಶದಲ್ಲಿ ಹಿಂದೂ ಧರ್ಮವನ್ನು ಉಳಿಸುವುದು ಅಷ್ಟು ಸುಲಭವಾದ್ದಲ್ಲ. ರಾಜಕಾರಣಿಗಳಿಂದ, ಮಠಾಧಿಪತಿಗಳಿಂದ, ಕೇಸರಿ ಶಾಲು ಹಾಕಿ ಬೇರೆ ಧರ್ಮದವರನ್ನ ಬೆದರಿಸುವವರಿಂದ ಹಿಂದೂ ಧರ್ಮ ಉಳಿಯಬೇಕಾಗಿದೆ. ಅದಕ್ಕೆ ಹಿಂದೂ ಸಮಾಜ ಅದಕ್ಕೆ ಯೋಚನೆ ಮಾಡಬೇಕೇ ಹೊರತು ಕಲ್ಲು ಹೊಡೆಯೋದು, ಆಹಾರ ಪದ್ಧತಿಯ ಮೇಲೆ ಅಟ್ಯಾಕ್ ಮಾಡೋದು, ಬಟ್ಟೆ ಇಂಥದ್ದೇ ಇರಬೇಕು ಅಂತ ಹೇಳೋದು, ಇಂಥದ್ದು ಧರಿಸ್ಬೇಕು ಇಂಥದ್ದು ಧರಿಸಬಾರ್ದು ಅನ್ನೋದು, ಇದು ಯಾವುದೂ ಕೂಡ ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ. ಇದು ಯಾವುದೂ ಕೂಡ ಹಿಂದೂ ಧರ್ಮವನ್ನು ಉಳಿಸಲ್ಲ, ಹಿಂದೂ ಧರ್ಮವನ್ನು ಮುಳುಗಿಸುತ್ತೆ. ಆ ಪ್ರಕ್ರಿಯೆ ಕಾಣ್ತಾ ಇದೆ. ನಿಜವಾದ ಹಿಂದೂ ಈ ಬಗ್ಗೆ ಆಲೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ತಮಗೆಲ್ಲ ಪ್ರೀತಿಯಿಂದ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ತಾವು ಸಾಧ್ಯ ಆದರೆ ಬೆಂಬಲ ನೀಡಿ. ಸೊ ಉಳಿದಂತೆ
ನಾನು ನನ್ನ ಇದರಲ್ಲಿ ಥ್ಯಾಂಕ್ಸ್ ಅಂತ ಒಂದು ಬಟನ್ ಬರುತ್ತೆ ಯೂಟ್ಯೂಬ್ನಲ್ಲಿ. ಅದರಲ್ಲಿ ನೀವು ಥ್ಯಾಂಕ್ಸ್ ಬಟನ್ನನ್ನು ಒತ್ತಿದರೆ ತಾವು ಸಬ್ಸ್ಕ್ರೈಬ್ ಮಾಡ್ಬೋದು. ತಾವು ಪತ್ರಿಕೆಗಳಿಗೆ ಖರೀದಿ ಮಾಡ್ತೀರಿ ದುಡ್ಡು ಕೊಟ್ಟು. ಅದೇ ರೀತಿ ತಾವು ಟಿ ವಿ ಚಾನಲ್ಗಳಿಗೆ ದುಡ್ಡು ಕೊಡ್ತೀರಿ. ಟಿ ವಿ ನಿಮ್ಮ ಮನೆಯಲ್ಲಿ ನೋಡಬೇಕು ಅಂತ ಅದರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೊಡಬೇಕು. ಕೊಟ್ಟರೆ ಮಾತ್ರ ನಿಮ್ಮ ಮನೇಲಿ ಟಿ ವಿ ಬರುತ್ತೆ. ಅದೇ ರೀತಿ ಈ ನನ್ನ ಒಂದು ವಾಹಿನಿ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಲಿ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಸಾಧ್ಯ ಆದರೆ ಕೊಡಿ. ಆ ಮೂಲಕ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮ ಏನಿದೆ, ಈ ಪತ್ರಿಕೋದ್ಯಮಕ್ಕೆ ಬೆಂಬಲ ಕೊಡಿ. ಇದು ಯಾವುದೇ ರಾಜಕಾರಣಿಗಳಿಗೆ, ಮಠಾಧಿಪತಿಗಳಿಗೆ ಮಾರಾಟವಾದದ್ದಲ್ಲ. ಇದು ಸ್ವತಂತ್ರ ಪತ್ರಿಕೋದ್ಯಮ. ಇದು ಇವತ್ತಿನ ಅವಶ್ಯಕತೆ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ವಿಚಾರದೊಂದಿಗೆ ತಮ್ಮ ಮತ್ತೆ ಬರ್ತೀನಿ.